ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ಲಿಟ್ಸಿ ಬ್ಯೂಟಿ. ಸೊ ನಾನು ಇವತ್ತಿಲ್ಲಿ ನಿಮಗೆಲ್ಲರಿಗೂ ವೆಯ್ಟ್ ರೆಡ್ಯೂಸ್ ಮಾಡೋ ಒಂದು ಸಿಂಪಲ್ ಆಗಿರೋ ಒಂದು ಡ್ರಿಂಕ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನೀವು ನೋಡ್ಬೋದು, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ನಾನಿವಾಗ ಓನ್ಲಿ ಫಾರ್ 1 ಗ್ಲಾಸ್ ಆಫ್ ವಾಟರ್ಗೆ ಗೋಸ್ಕರ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ತೊಗೊತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ನೀವು ಡೈಲಿ ತೊಗೋಬೇಕಾದ್ರೆ 2 ಗ್ಲಾಸ್ ಆಫ್ ವಾಟರ್ಗೆ ಮಾಡ್ಕೊಂಬಿಡಿ. ಸೊ ಬೆಳಗ್ಗೆ ಮತ್ತು ನೈಟ್ ತೊಗೋಬೇಕಾಗುತ್ತೆ ಇದನ್ನು. ಸೊ ನೋಡೋಣ. ಓಕೆ ಗೈಸ್, ನಾನಿಟ್ಟು ನೀರಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಏನೇನು ನಿಮ್ಗೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅದನ್ನೆಲ್ಲ ಒಂದೊಂದಾಗೆ ಹಾಕ್ತೀನಿ. ಕಲ್ವಂಜಿ, ಅಜ್ವೈನ್, ಸೋಂಪ್, ಜೀರಾ ಆ್ಯಂಡ್ ಮೆಥಿ, ಪುದೀನ ಆ್ಯಂಡ್ ಏಲಕ್ಕಿ, ಶುಂಠಿ ಮತ್ತು ಚಕ್ಕೆ. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಫಿಫ್ಟೀನ್ ಟು 20 ಮಿನಿಟ್ಸ್ ಇದನ್ನ ಹೀಗೆ ನೀವು ಕುದಿಸ್ಬೇಕು ಚೆನ್ನಾಗಿ. ಸೊ ನಾವು ಆ್ಯಕ್ಚುಲಿ ಫುಡ್ ಹೇಗೆ ತೊಗೋಬೇಕು ಅಂತಂದರೆ 1 ಪೋರ್ಷನ್ ಮೀಲು, 1 ಪೋರ್ಷನ್ ವಾಟರು, 1 ಪೋರ್ಷನ್ ಫಾರ್ ಅದು ಮೀಲ್ ತಿಂದು ನಮಗೇನು ಡೈಜೆಷನ್ ಆಗೋಕ್ಕೆ ಅದು ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ 1 ಪೋರ್ಷನ್ ಅಂತ ಬಿಡಬೇಕು. ಸೊ ನಾವು ಫುಲ್ಲು ಈ ಪೋರ್ಷನ್ಗಳನ್ನ ಬಿಡದಲ್ಲೇ ನಾವು ಬರೀ ಅದರಲ್ಲಿ ಫುಲ್ಲು ಊಟನೇ ನಾವು ತುಂಬಿಸಿದ್ರೆ ಸೊ ಡೈಜೆಷನ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಮಗೇನಾಗುತ್ತೆ, ಆ್ಯಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ನೀವು ಫುಡ್ನ ಈ ಥರನೇ ತೊಗೊಳ್ಳಿ. ಮತ್ತು ತುಂಬ ತಿಂತಾಯಿದ್ದೀರಾ ಅಂದರೆ ಸ್ವಲ್ಪ ಪೋರ್ಷನ್ ಕಮ್ಮಿ ಮಾಡ್ತಾ ಬನ್ನಿ. ಡೇ ಬೈ ಡೇ ಅದನ್ನು ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಬನ್ನಿ. ಸೊ ಅದು ನಿಮಗೆ ವೆಯ್ಟ್ ಲಾಸ್ಗೆ ರೆಡ್ಯೂಸ್ ಆಗುತ್ತೆ. ಮತ್ತು ಹಣ್ಣನ್ನು ಅಷ್ಟೇ, ಆಫ್ಟರ್ ಮೀಲ್ ಹಣ್ಣು ತಿನ್ನೋಕೆ ಹೋಗ್ಬಿಡಿ. ಸೊ ತಿಂತಾಯಿದ್ರೂ ಪೋರ್ಷನ್ಸ್ ತುಂಬ ಕಮ್ಮಿ ಮಾಡಿ. ಈಗ 2 ತಿಂತಾಯಿದ್ದೀರಾ, 3 ತಿಂತಿದ್ದೀರಾ ಹಣ್ಣು ಅಂದರೆ ಅದನ್ನು 2ರಿಂದ 1ಕ್ಕೆ ತೊಗೊಬನ್ನಿ. ಸೊ ಈ ಥರ ತಿನ್ನೋದ್ರಿಂದನೂ ನಿಮಗೆ ಬಾಡಿ ಬ್ಯಾಲೆನ್ಸ್ ಆಗುತ್ತೆ ಡಯಟಲ್ಲಿ. ಸೊ ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ನಾನು ಇನ್ನೊಂದು 5 ನಿಮಿಷ ಕುದಿಸ್ತೀನಿ ಇದನ್ನು ಚೆನ್ನಾಗಿ, ಆಮೇಲೆ ನಿಮಗೆ ಪೋರ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಆಗಿದೆ ಗೈಸ್. ನಾನಿವಾಗ ಇದನ್ನು ಪೋರ್ ಮಾಡ್ತೀನಿ. ಮತ್ತು ನೀವು ಆದಷ್ಟು ನೀವು ಇವಾಗ ನೀವಂದರೆ ಇವಾಗ ಓಕೆ ವೆಯ್ಟ್ ಲಾಸ್ ಮಾಡೋಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತಂದರೆ ಸೊ ಆದಷ್ಟು ನೀವು ಜಂಕ್ ಫುಡ್ನ ತಿನ್ನಲೇಬಾರ್ದು. ಜಂಕ್ ಫುಡ್ನ ಕಟ್ ಆಫ್ ಮಾಡಲೇಬೇಕಾಗುತ್ತೆ. ಮತ್ತು ಶುಗರ್ನ, ಎಸ್ಪೆಷಲಿ ಶುಗರ್, ನಿಮ್ಮ ಡೈಲಿ ಏನೇನು ಫುಡ್ ತೊಗೊತೀರ ಅದರಲ್ಲಿ ಶುಗರ್ ಕಂಟೆಂಟ್ ಸ್ವಲ್ಪನೂ ಇರಬಾರ್ದು. ಆದಷ್ಟು ಶುಗರ್ನ ಕಮ್ಮಿ ತೊಗೊಳ್ಳಿ. ಆಮೇಲೆ ಸಾಲ್ಟ್ನೂ ಅಷ್ಟೇ, ಆದಷ್ಟು ಕಮ್ಮಿ ತಿನ್ನಿ. ಸಾಲ್ಟ್ನೂ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಅದಾದಮೇಲೆ ಅದೇ ಹೇಳಿದ್ನಲ್ಲ, ಬಿಫೋರ್ 8 o'clock ಒಳಗಡೆ ನೈಟ್ ಫುಡ್ ಮುಗಿಸ್ಬಿಡ್ಬೇಕು ನೀವು. ಓಕೆ ಗೈಸ್, ಡ್ರಿಂಕ್ ರೆಡಿಯಾಗಿದೆ. ಸೊ ನೋಡ್ಬೋದು. ಸೊ ಈ ಥರ ಬರುತ್ತೆ ಇದು. ಆ್ಯಕ್ಚುಲಿ ನಾನು ಇದನ್ನು ಇವಾಗ ಊಟ ಆದಮೇಲೆ ನೈಟ್ ಇದನ್ನು ಕುಡಿತೀನಿ ನಾನು ಇದನ್ನು. ಸೊ ಇದು ಅಷ್ಟರಲ್ಲಿ ತಣ್ಣಗಾಗಿರುತ್ತೆ. ಸೊ ಕುಡಿಯೋಕ್ಕೂ ಈಸಿ ಆಗುತ್ತೆ ನನಗೆ. ಇದು ತುಂಬ ಹಾಟಾಗಿರುತ್ತೆ ಬಾಡಿಗೆ. ಸೊ ಹಾಗಾಗಿ ನೀವು ದಿನಕ್ಕೆ 2 ಸರಿ ತೊಗೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಸೊ ನಾನು ಹೇಳ್ದಂಗೆ ಬಿಫೋರ್ ಮೀಲು, ಆಫ್ಟರ್ ಮೀಲು ಕಂಟಿನ್ಯೂಸಾಗಿ 1 ಮಂತ್ ಕುಡಿತಾ ಬನ್ನಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಟೋಮೆಟಿಕ್ಕಾಗಿ 7 to 8 ನೀವು ರೆಡ್ಯೂಸ್ ಮಾಡ್ತೀರಾ. ಬಟ್ ಇದು ಕಂಟಿನ್ಯೂಸಾಗಿ ಮಾಡಬೇಕು. ನೀವು 2 ದಿವಸ ಮಾಡಿದೆ, ಓಕೆ ನಾನು ನೋಡಿದೆ ಇವಾಗ 2 ದಿವಸ ಮಾಡ್ತೀನಿ, ಇನ್ನು ಮತ್ತೆ 2 ದಿವಸ ಬಿಡೋದು, ಮತ್ತೆ ಇನ್ನು 2 ದಿವಸ ಮಾಡೋದು, ಆ ಥರ ಮಾಡಿದ್ರೆ ಇದು ವರ್ಕ್ ಆಗೋಲ್ಲ. ನೀವು ಎವ್ರಿ ಡೇ ಕಂಪಲ್ಸರಿ ಇದನ್ನು ನೀವು ಹೇಗೆ ಊಟ ತಿನ್ನಬೇಕು, ತಿಂಡಿ ತಿನ್ನಬೇಕು ಅಂತ ನಿಮ್ಗೆ ನೆನಪಿರುತ್ತಲ್ವ, ಸೊ ಅದೇ ಥರ ಇದನ್ನು ನೀವು ಮಾಡಲೇಬೇಕು. ಇದು ಮಾಡಿದ್ರೇ ನಿಮ್ಗೆ ವರ್ಕ್ ಆಗೋದು, ಇಲ್ಲ ಅಂದರೆ ವರ್ಕ್ ಆಗೋಲ್ಲ. ಸೊ ಓಕೆ ಗೈಸ್, ಟ್ರೈ ಮಾಡಿಬಿಟ್ಟು ನನಗೆ ಆಫ್ಟರ್ 1 ಮಂತ್ ಆದಮೇಲೆ ಕಮೆಂಟು ಮಾಡಿ ಹೇಗಿದೆ ರಿಸಲ್ಟ್, ಏನಾದರೂ ಆಯಿತಾ. ನೀವು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವೆಯ್ಟ್ ಎಷ್ಟಿದ್ರಿ, ಇದನ್ನು ಮಾಡಾದಮೇಲೆ ಎಷ್ಟು ನೀವು ವೆಯ್ಟ್ ಡಿಕ್ರೀಸ್ ಆಗಿದ್ದೀರಾ ಅಂತಲೂ ನನಗೆ ಮೆಸೇಜ್ ಮಾಡಿ. ಆಮೇಲೆ ನಾನು ಹೇಳ್ದಂಗೆ ಫುಡ್ಡೂ ಅಷ್ಟೇ, ಆದಷ್ಟು ನೀವು ಲಿಮಿಟಲ್ಲೇ ತಿನ್ನಬೇಕು. ಇದನ್ನು ಸ್ಟಾರ್ಟ್ ಮಾಡಾದಮೇಲೆ ಆದಷ್ಟು ಪೋರ್ಷನ್ಸ್ಗಳನ್ನ ನೀವು ನೋಡಿಕೊಂಡು ಡೇ ಬೈ ಡೇ ಕಮ್ಮಿ ಮಾಡ್ತಾ ಹೋಗಿ. ಸೊ ಜಾಸ್ತಿ ವೆಜಿಟೇಬಲ್ಸು, ತರಕಾರಿಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಾನ್ ವೆಜ್ನ ಆದಷ್ಟು ಕಮ್ಮಿ ಮಾಡಿ. ವೀಕ್ಲಿ ಒನ್ಸ್ ಓಕೆ, ವೀಕಲ್ಲಿ 3 times 4 times ಆ ಥರ ತಿನ್ನೋಕ್ಕೆ ಹೋಗಬೇಡಿ. ಸೊ ಇದಾದಮೇಲೆ ಫೈಬರ್ ಕಂಟೆಂಟ್ ಇರೋ ಫುಡ್ಸ್ಗಳನ್ನ ಜಾಸ್ತಿ ತೊಗೊಳ್ಳಿ. ಸ್ಪ್ರೌಟ್ಸ್ಗಳನ್ನ ಜಾಸ್ತಿ ತಿನ್ನಿ. ಕಾಳುಗಳು, ಮೊಳಕೆ ಕಟ್ಟಿರೋ ಕಾಳುಗಳು, ಇದೆಲ್ಲ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಸೊ ಇದರಿಂದ ಪ್ರೋಟೀನ್ಸು ಎಲ್ಲ ಸಿಗುತ್ತೆ.
ಸೊ ಓಕೆ ಗೈಸ್, ಹೀಗೆ ನೋಡ್ತಾ ಇರಿ. ನಿಮ್ಗೆ ಇನ್ನಷ್ಟು ವೀಡಿಯೋಸ್ಗಳು ಬೇಕು ಅಂತಂದರೆ ನನಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.